ಎಸ್ ಆರ್ಎಸ್ಎಸ್ ನ ನಿಷೇಧ ಮಾಡೋಕೆ ಆಗುವುದೇ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ. ಕಾಂಗ್ರೆಸ್ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಸಭೆ ಸಮಾರಂಭ ಮಾಡಬಾರದಂತ ಹೇಳಿದ್ರು. ಆರ್ಎಸ್ಎಸ್ ನಿಷೇಧ ಮಾಡೋಕೆ ಆಗೋದೇ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ. ಕಾಂಗ್ರೆಸ್ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಸಭೆ ಸಮಾರಂಭ ಮಾಡಬಾರದೆನ್ನುವಂತಹ ಹೇಳಿಕೆ. ರಾಜಕೀಯ ಬಂಡವಾಳಕ್ಕಾಗಿ ಇಂತಹ ವಿಷಯಗಳನ್ನ ಎಳೆದು ತರಲಾಗ್ತಾ ಇದೆ. ಸಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಬೇಕಾಗಿಲ್ಲ, ಬರೀ ಇಂತಹ ವಿಷಯಗಳೇ ಬೇಕು. ಸಮಾಜದಲ್ಲಿ ಸರ್ಕಾರ ಸಂಘರ್ಷವನ್ನ ಸೃಷ್ಟಿಸುತ್ತದೆ. ಧರ್ಮಸ್ಥಳದ ವಿಷಯದಲ್ಲೂ ಇಂಥದ್ದೇ ಘಟನೆಗಳು ನಡೆದಿದ್ದವು. ಸರ್ಕಾರ ಅನುಸರಿಸಿದೆ. ಅರ್ಜಿ ಕೊಟ್ಟವರನ್ನ ಬಿಟ್ಟು ಚಿನ್ನಯ್ಯ ಎನ್ನುವಂತವನ್ನ ಸೃಷ್ಟಿಸಿ ನಾಟಕ ನಡೆಸಿದೆ. ಎಸ್ಐಟಿ ರಚಿಸಿ ಆತನನ್ನ ಹಿಡಿದುಕೊಂಡು ಉಳಿದವರನ್ನೆಲ್ಲ ಬಿಟ್ಟಾಕಿದೆ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಆರ್ಎಸ್ಎಸ್ ನಿಷೇಧಿಸಲಾಗದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತು. ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಸಭೆ ಸಮಾರಂಭದ ಪೆರೇಡ್ಗಳನ್ನ ಮಾಡಬಾರದಂತ ಹೇಳಿ ಸರ್ಕಾರ ಹೇಳಿದೆ. ರಾಜಕೀಯ ಬಂಡವಾಳಕ್ಕಾಗಿ ಇಂತಹ ವಿಷಯವನ್ನ ಎಳೆದು ತರಲಾಗ್ತಾ ಇದೆ. ಸರ್ಕಾರಕ್ಕೆ ಅಭಿವೃದ್ಧಿ ಮಾಡುವುದು ಬೇಕಾಗಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಗಾಂಧೀಜಿಯ ಅವರ ಹತ್ಯೆ ಆದಾಗ ನೆಹರು ಆರ್ಎಸ್ಎಸ್ ನಿಷೇಧಿಸಿದ್ದರು. ಬಳಿಕ ಆದೇಶವನ್ನು ವಾಪಸ್ ಪಡೆದುಕೊಂಡ್ರು. ಅವರಿಗಿಂತ ಖರ್ಗೆ ಸಿದ್ದರಾಮಯ್ಯ ಅವರು ದೊಡ್ಡವರ. ಸಮಾಜದಲ್ಲಿ ಸರ್ಕಾರ ಸಂಘರ್ಷ ಸೃಷ್ಟಿಸುತ್ತದೆ ಅಂತ ಹೇಳಿ ದೂರಿದ್ದಾರೆ. ಧರ್ಮಸ್ಥಳದ ವಿಷಯದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆಗಳು ನಡೆದಿದೆ. ಇಂಥದ್ದೇ ನಡೆಯನ್ನ ಸರ್ಕಾರ ಅನುಸರಿಸಿದೆ. ಅರ್ಜಿ ಕೊಟ್ಟವರನ್ನ ಬಿಟ್ಟು ಚಿನ್ನಯ್ಯ ಎಂಬುವನನ್ನ ಸೃಷ್ಟಿಸಿ ನಾಟಕವನ್ನ ನಡೆಸಿದ್ದು. ಎಸ್ಐಟಿ ರಚನೆ ಮಾಡಿದ ನಂತರ ಆತನನ್ನ ಹಿಡಿದಿಟ್ಟುಕೊಂಡು ಉಳಿದವರನ್ನ ಬಿಟ್ಕೊಟ್ರು. ಅವರೆಲ್ಲ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಈ ನಡುವೆ ಎಸ್ಐಟಿ ಬಹುಮಾನವನ್ನ ನೀಡಲು ಹೊರಟಿರುವುದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರೇ ದೊಡ್ಡ ಅಂದ್ರೆ ದರೋಡೆಕೋರರು. ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ಗೆ 136 ಸ್ಥಾನ ಬರಲಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಈಗಾಗಲೇ ಮತಗಳು ಮಾಡಿಯೇ ಇಷ್ಟು ಸ್ಥಾನ ಗೆದ್ದಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ. ಇನ್ನು ಮತಗಳ್ಳತನದ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಮಾತನಾಡ್ತಾರೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಅಂತ ಹೇಳಿ ಆರೋಪಿಸುತ್ತಾರೆ. ಆದರೆ ಇಲ್ಲಿ ಗೆದ್ದವರು ಕಾಂಗ್ರೆಸ್ ಮತಗಳ್ಳತನ ನಡೆಸುತ್ತಿರುವಂತಹ ಬಿಜೆಪಿ ಗೆಲ್ಲಬೇಕಿಲ್ಲವೇ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಯನ್ನ ನೀಡಿರುವಂಥದ್ದು. ಎಸ್, ಟೋಟಲಿ ಹೇಳಬೇಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದಿಷ್ಟು ಮಾತುಗಳನ್ನು ಕೇಳಿದಂತೂ ಸತ್ಯ. ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ. ಆರ್ಎಸ್ಎಸ್ ಅನ್ನ ನಿಷೇಧ ಮಾಡೋಕೆ ಸಾಧ್ಯವೇ ಇಲ್ಲ. ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಸಭೆ ಸಮಾರಂಭ ಪೆರೇಡ್ಗಳನ್ನ ಮಾಡಬಾರದಂತ ಹೇಳಿ ಸರ್ಕಾರ ಆದೇಶವನ್ನ ನೀಡಿದೆ. ರಾಜಕೀಯ ಬಂಡವಾಳಕ್ಕಾಗಿ ಇಂತಹ ವಿಚಾರವನ್ನ ಎಳೆದು ತರಲಾಗುತ್ತಿದೆ. ಸರ್ಕಾರಕ್ಕೆ ಅಭಿವೃದ್ಧಿ ಬೇಕಾಗಿಲ್ಲ. ಇದೇ ರೀತಿಯ ವಿಚಾರಗಳನ್ನ ಸರ್ಕಾರ ಯಾವಾಗಲೂ ಮಾತಾಡ್ತಾ ಇರುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ. ಇನ್ನು ಗಾಂಧೀಜಿಯ ಹತ್ಯೆಯಾದಾಗ ನೆಹರು ಆರ್ಎಸ್ಎಸ್ ನಿಷೇಧಿಸಿದ್ರು. ಬಳಿಕ ದೇಶದಲ್ಲಿ ವಾಪಸ್ ಪಡೆದುಕೊಂಡ್ರು. ಖರ್ಗೆ ಅವರು ಮತ್ತು
ಸಿದ್ದರಾಮಯ್ಯ ಅವರು ಇವ್ರಿಗಿಂತ ದೊಡ್ಡವರ, ನೆಹರುಗಿಂತ ದೊಡ್ಡವರ ಅಂತಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ದೊಡ್ಡವರೇ, ಸಮಾಜದಲ್ಲಿ ಸರ್ಕಾರ ಸಂಘರ್ಷ ಸೃಷ್ಟಿಸುತ್ತದೆ ಅಂತ ಹೇಳಿ ದೂರಿದ್ದಾರೆ. ಇನ್ನು ಧರ್ಮಸ್ಥಳದ ವಿಚಾರವಾಗಿ ಏನು ಹೇಳಿದ್ರು ಅನ್ನೋದನ್ನ ಈಗ ಆಲ್ರೆಡಿ ಸವಿಸ್ತಾರವಾಗಿ ನಿಮಗೆ ಹೇಳ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.